ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಕೃಷ್ಣಗಿರಿಯಿಂದ ಈ ಕಡೆ ಕಾವೇರಿ ಪಟ್ಟಣಂ ಹತ್ರ ಪಕ್ಕ ಇರೋ ನೆಡುಂಗಲ್ ಡ್ಯಾಮ್ ಹತ್ರ ಬರ್ತಾ ಇದ್ದೀವಿ. ಇಲ್ಲಿ ತೆನ್ಪೆನ್ನೈ ನದಿಗೆ ಒಂದು ಅಣೆಕಟ್ಟು ಕಟ್ಟಿದ್ದಾರೆ. ಅದು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಡ್ಯಾಮ್ ತೋರಿಸ್ತೀವಿ. ಇದಕ್ಕೆ ಕೆಳಗಡೆ ನದಿ ಹರಿತಾ ಇದೆ. ಒಂದು ಯಾವುದೋ ಕಾಲುವೆ ಇರಬೇಕು. ಒಂದು ಚಿಕ್ಕ ಡ್ಯಾಮ್ ಥರ ಇದು. ಎರಡು ಬಂಡೆಗಳು ಮಧ್ಯದಲ್ಲಿ ಕಟ್ಟಿರಬೇಕು. ಭಾಳ ಹಳೆಯ ಡ್ಯಾಮ್ ಇರಬೇಕು. ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ರೆ ನೋಡಿ, ಎಲ್ಲ ಬಂಡೆ ಕಲ್ಲು ಹಾಕಿ ಹಳೆಯದು ತೂಬಿನ ವ್ಯವಸ್ಥೆ ಥರ ಇದೆ ನೋಡಿ. ಇದೇ ಒಂದು ಚಿಕ್ಕದು ಒಂದು ಚೆಕ್ ಡ್ಯಾಮ್. ಇದು ಆಗಿನ ಕಾಲದ ತೂಬ್ ಎತ್ತೋದಕ್ಕೆ ಒಂದು ವ್ಯವಸ್ಥೆ. ಇದು ಒಂದು ಕಾಲುವೆ ಇರಬೇಕು. ಅದು ನೀರು ಹೋಗೋದಕ್ಕೆ ಒಂದು ಕೆನಾಲ್. ಇದು ಭಾಳ ಹಳೆಯ ಡ್ಯಾಮು. ಮತ್ತು ಇದು ಕಟ್ಟಿರೋ ಇಸ್ವಿನೂ ಇಲ್ಲಿ ಕೆತ್ತಿದಾರಂತೆ. ನಮ್ಮ ಪರಮೇಶ್ವರು ಸಂಶೋಧನೆ ಮಾಡಿದ್ದಾರೆ. ಸರ್ ಇಲ್ಲಿ ಅಲ್ಲಿ 1887ರಿಂದ 1888ರಲ್ಲಿ ಕಟ್ಟಿರೋಂಥ ಒಂದು ಅಣೆಕಟ್ಟು ಇದು. ಅದಕ್ಕೆ ಸಾಕ್ಷಿಭೂತವಾಗಿ ಇಲ್ಲಿ ಇತ್ತೇನೋ ಶಿಲಾಶಾಸನ, ಅದೆಲ್ಲ ಸ್ವಲ್ಪ ಅಳಿಸೋಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಮೇಲ್ಗಡೆ ಕಾಂಕ್ರೀಟಲ್ಲಿ ಬರೆದಿದ್ದಾರೆ. ಭಾಳ ಅದ್ಭುತವಾಗಿದೆ. ಒಳ್ಳೆ ವಾಟರ್ ರಿಸೋರ್ಸ್ ಇದೆ ಇಲ್ಲಿ ಅಕ್ಕಪಕ್ಕ ಎಲ್ಲ ನನ್ನ ಪ್ರಕಾರ. ನೋಡಿ ಈ ಥರ ಇದೆ. ಮತ್ತು ಇಲ್ಲೇನೆ ಈ ಬಂಡೆಯಲ್ಲೇ ಕಡಿದು ಚೆನ್ನಾಗಿರೋದೊಂದು ಮೆಟ್ಲು ಥರ ಮಾಡಿದ್ದಾರೆ ಹತ್ಕೊಂಡು ಹೋಗೋದಕ್ಕೆ. ವಾವ್, ಚೆನ್ನಾಗಿ ಓವರ್ಫ್ಲೋ ಆಗಿ ಹರಿತಾ ಇದೆ ನೀರು. ಮತ್ತು ಅಲ್ಲಿ ನಾವು ಹೋಗಿದ್ದು ಬೆಟ್ಟನೂ ಕಾಣಿಸ್ತಾ ಇದೆ ನೋಡಿ ಹಿಂದಗಡೆ. ಭಾಳ ಅದ್ಭುತವಾದ ಒಂದು ದೃಶ್ಯ. ಭಾಳ ಚೆನ್ನಾಗಿದೆ. ಅರಿವು ಚೆನ್ನಾಗಿದೆ, ನೀರಿನ ಅರಿವಿನೂ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲಿ ಈ ಕಡೆಯಿಂದ ಹೋದರೆ ಅದರದ್ದು ಫ್ಲೋ ಆಗಿ ಹೋಗ್ತಾ ಇರೋ ನೀರಿನ ರಬ್ಬರ್ ಸಹ ಇಲ್ಲಿವರೆಗೂ ಕೇಳಿಸ್ತಾ ಇದೆ. ಇಲ್ಲಿ ನೋಡಿ ಈ ಥರ ಇದೆ ಕೆಳಗಡೆ. ಭಾಳ ಸ್ಪೀಡಾಗಿ ಹೋಗ್ತಾ ಇದೆ ನೀರು. ಮತ್ತು ಇವು ಚೆಕ್ ಡ್ಯಾಮ್ ಥರ ಕಟ್ಟಿರೋದು. ಕ್ರಸ್ಟ್ ಗೇಟ್ಸ್ ಅಂತಾರಲ್ಲ ಅದು. ಇದು ನೀರಿನ ಫ್ಲೋ ಜಾಸ್ತಿ ಆದ ತಕ್ಷಣ ಇದು ಸ್ವಲ್ಪ ಮೇಲೆ ಮಾಡ್ತಾರೆ. ಇಲ್ಲಿ ನೋಡಿ ಈ ಥರ ಇದೆ. ಹೌದು ನೋಡಿ, ಇಲ್ಲಿ ನೀರು ಭಾಳ ರಭಸವಾಗಿ ಹೋಗ್ತಾ ಇದೆ. ಅಲ್ಲಿ ಆ ಕಡೆಯಿಂದ ಬಂದರೆ ಅಲ್ಲಿ ಮೆಟ್ಲಿದೆ. ಇಲ್ಲೂ ಕೂಡ ಏಣಿ ಥರ ಇದೆ. ಈ ಕಡೆ ಹತ್ಕೊಂಡು ಹಿಂಗೆ ಇಳ್ಕೊಂಡು ಹೋಗ್ಬೋದು. ಇಲ್ಲಿ ಕೈ ಇಟ್ಕೊಂಡು ಬಂದರೆ ಭಾಳ ಹುಷಾರಾಗಿ ಹೋಗ್ಬೇಕು. ಏನಾನ ಬಿದ್ದರೆ ಕಷ್ಟ. ಈ ಕಡೆ ಬಿದ್ರೂ ಕಷ್ಟ, ಈ ಕಡೆ ಬಿದ್ರೂ ಕಷ್ಟ. ಈ ಥರ ಇದೆ ನೋಡಿ ಡ್ಯಾಮ್. ಭಾಳ ಚೆನ್ನಾಗಿದೆ. ಭಾಳ ಒಂದು ಪುಟ್ಟದಾದ ಅದ್ಭುತವಾದ ಒಂದು ಜಲಾಶಯ. ಮತ್ತು ನದಿ ಹರಿವು ಕೂಡ ಭಾಳ ಚೆನ್ನಾಗಿದೆ ನೋಡಿ. ಎಷ್ಟು ಫೋರ್ಸಾಗಿ ನೀರು ಹೋಗ್ತಾ ಇದೆ ಈ ಚೆಕ್ ಡ್ಯಾಮ್ ತುಂಬಿ.
ಭಾಳ ಚೆನ್ನಾಗಿದೆ. ಈ ಕಡೆ ಒಂದು ಸತಿ ಬಂದಾಗ ಒಂದು ಏನು ನಾವು ಒಂದು 2-3 ಪ್ಲೇಸ್ ಇದೇನು ಕವರ್ ಮಾಡ್ತಾ ಇದ್ದೀವಲ್ಲ, ಇದನ್ನೆಲ್ಲನೂ ನೀವು ನೋಡಿಕೊಂಡು ಆರಾಮಾಗಿ ಹೋಗ್ಬೋದು. ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಎಲ್ಲರೂ ಒಂದು ಸತಿ ಈ ಕಡೆ ಬಂದಾಗ ವಿಸಿಟ್ ಮಾಡಿ. ಥ್ಯಾಂಕ್ ಯು.